ನಮ್ಮ ಜಾತಕನ ನಾವು ಹೆಂಗೆ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಬೋದು ಅಂತ ಹೇಳ್ಕೊಡಾಕತ್ತಿದೆ. ಸೊ ಮೊನ್ನೆ ನಾನು ಜಾತಕ ಅಂದ್ರೆ ಏನು ಅಂತ ವಿಡಿಯೋ ಮಾಡಿದೆ, ಶಾರ್ಟಾಗಿ ಹೇಳ್ತೀನಿ. ಜಾತಕ ಅಂದ್ರೆ ನಾವು ಹುಟ್ಟಿದ ದಿನಾಂಕ, ಹುಟ್ಟಿದ ಎಕ್ಸಾಕ್ಟ್ ಟೈಮು, ಆಮೇಲೆ ಆ ಪ್ಲೇಸ್ನೊಳಗೆ ಆ ಟೈಮಲ್ಲಿ ನಮ್ಗೆ ಸೂರ್ಯನಿಂದ ಹಿಡ್ಕೊಂಡು ಎಲ್ಲ ಗ್ರಹಗಳು, ನಕ್ಷತ್ರಗಳು ಸೌರಮಂಡಲದಲ್ಲಿ ಯಾವ ಡಿಸ್ಟೆನ್ಸ್ ಅಥವಾ ಯಾವ ಡಿಗ್ರಿ ಒಳಗಿರ್ತಾರ ಅದನ್ನು ನಮೂದಿಸಿರುವಂಥ ಒಂದು ನಕ್ಷೆ ಅಂತ ಹೇಳ್ಬೋದು. ಅದನ್ನು ನಾವು ಜಾತಕ ಅಂತ ಕರಿತೀವಿ. ಸರಿ, ಅದು ನಮ್ಮದು ಜೀವನದ ಬಗ್ಗೆ ತಿಳಿಸ್ಕೊಡ್ತೈತೆ. ಸೊ ನೆಕ್ಸ್ಟ್ ಏನು ಹೇಳಿದೆ, ನಾನು ಲಗ್ನ ಅಂದರೆ ಏನು ಅಂತ ಹೇಳ್ಕೊಡ್ತಾ ಇದ್ದೆ. ಲಗ್ನ ಅಂದ್ರೆ ನಾವು ಹುಟ್ಟಿದ ಟೈಮು, ನಮ್ಮದು ಪ್ಲೇಸು, ದಿನಾಂಕ, ಆ ಟೈಮ್ ಒಳಗಡೆ ನಾವು ಹುಟ್ಟಿದ ಟೈಮ್ ಒಳಗಡೆ ಪೂರ್ವ ದಿಕ್ಕಿನಲ್ಲಿ ಯಾವ ರಾಶಿ ಉದಯ ಆಗ್ತಿರುತ್ತೆ ಅದನ್ನು ಲಗ್ನ ಅಂತ ಕರಿತೀವಿ. ಇದ್ರ ಬಗ್ಗೆ ಡಿಟೇಲಾಗಿ ತಿಳ್ಕೊಂಡು ಹೋದರೆ ಸೌರಮಂಡಲ, 12 ರಾಶಿಗಳು, ಚಕ್ರ, ಭೂಚಕ್ರ, ಅದೆಲ್ಲ ತಿಳ್ಕೊಬೇಕಾಗ್ತೈತಿ. ಶಾರ್ಟಾಗಿ ತಿಳ್ಕೊಂಡು ನಾವು ಹುಟ್ಟಿದ ಟೈಮ್ನಲ್ಲಿ ಪೂರ್ವ ದಿಕ್ಕಿನಲ್ಲಿ ಯಾವ ರಾಶಿ ಉದಯ ಆಗ್ತಿರ್ತೈತಿ ಅದೇ ನಾವು ಲಗ್ನ ಅಂತ ಕರಿತೀವಿ. ಸೊ ಲಗ್ನ ಅಂದ್ರೆ ನನ್ನ ವ್ಯಕ್ತಿತ್ವ. ಈಗ 12 ಮನೆ ಇರ್ತಾವೆ ಜಾತಕದೊಳಗೆ. ಲಗ್ನ ಅಂದರೆ ಫಸ್ಟ್ ಮನೆ, ಅದು ನಂದು ಮೇನ್, ಅದು ನಂದು ವ್ಯಕ್ತಿತ್ವ ಹೆಂಗೈತಿ, ನನ್ನ ವರ್ತನೆ ಹೆಂಗೈತಿ, ನನ್ನ ಫಿಸಿಕಲ್ ಅಪಿಯರೆನ್ಸ್ ಹೆಂಗೈತಿ ಅದನ್ನು ಹೇಳ್ಕೊಡ್ತೈತಿ. ಫಸ್ಟ್ ನಮ್ಮದು ಜಾತಕದೊಳಗೆ ಸ್ಟಾರ್ಟ್ ಆಗೋದು ಲಗ್ನ ಐತದೆ, ಅದು ನಂದು ಫಸ್ಟ್ ಮನೆ. ಆಮೇಲೆ ಉಳಿದಿದ್ದೆಲ್ಲ ಮನೆಗಳು ಅಂದರೆ ಫಸ್ಟ್ ಮನೆ, ಒಂದೇ ಮನೆ, 12 ಮನೆ ಇದಾವೆ. ನೆಕ್ಸ್ಟ್ 2, 3 ಸ್ಟಾರ್ಟ್ ಆಗ್ತಾವೆ. ಫಸ್ಟ್ ಮನೆ. ಈ ಲಗ್ನದಲ್ಲಿ ಯಾವ ರಾಶಿ ಇದೆ ಅದರದ್ದು ಅಧಿಪತಿ ಎಲ್ಲಿ ಕೂತ್ಕೊಂಡಾರ, ಆ ರಾಶಿಲಿ ಯಾರು ಕೂತ್ಕೊಂಡಾರ ಗ್ರಹಗಳು. ಅಂದರೆ ಈಗ ಎಕ್ಸಾಂಪಲು ನಂದು ಮೇಷ ಲಗ್ನ ಅಂತ ತಿಳ್ಕೊಳ್ಳೋಣ. ನಂದು ಮೇಷ ಲಗ್ನ ಇದೆ, ಅದರ ಅಧಿಪತಿ ಕುಜ ಎಲ್ಲಿ ಕೂತ್ಕೊಂಡಾರ. ಆಮೇಲೆ ಮೇಷ ರಾಶಿಯಲ್ಲಿ ಯಾವ ಗ್ರಹಗಳು ಕೂತ್ಕೊಂಡಾರ, ಸ್ಥಿತವಾಗಿದ್ದಾರೆ. ಅದ್ರ ಮೇಲೆ ನಂದು ವ್ಯಕ್ತಿತ್ವ ಹೆಂಗೈತಿ, ನಂದು ವರ್ತನೆ ಹೆಂಗೈತಿ, ನನ್ನ ಲೈಫಿನ ಜರ್ನಿ ಹೆಂಗೈತಿ ಅದೇ ನಮ್ಗೆ ಗೊತ್ತಾಗ್ತೈತೆ. ಈಗ 12 ಲಗ್ನಕ್ಕೆ 12 ಬೇರೆ 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 ಥರನ ವ್ಯಕ್ತಿತ್ವ ಬರ್ತಾವೆ. ಎಲ್ಲನೂ ಒಂದೇ ಟೈಪ್ ಇರೋಂಗಿಲ್ಲ. ಇದು ನಮ್ಮದು ವ್ಯಕ್ತಿತ್ವ, ನಮ್ಮದು ವಿಚಾರಧಾರೆ, ಅಂದರೆ ನಮ್ಮ ವರ್ತನೆ, ನಮ್ಮ ಜೀವನ ಸಾಗುವ ರೀತಿ ಯಾವುದಂತ ತೋರಿಸ್ಕೊಡ್ತೈತಿ. ಮತ್ತು ಇವಾಗ ಫಸ್ಟ್ ಮನೆ ನಾನಾಗ್ತೇನೆ, ನನ್ನ ಪಕ್ಕದ ಮನೆ ಅಂದರೆ 2ನೇ ಮನೆ ಏನಾಗುತ್ತೆ ಅದು ಕುಟುಂಬ, 3ನೇ ಭಾವ ನಮ್ಮದು ಅಕ್ಕಪಕ್ಕದ ಮನೆಯದವರು ಅಥವಾ ನನ್ನ ತಮ್ಮ. ಅದು ಏನು ಹೇಳ್ತಿದ್ದು ನೋಡ್ರಿ, ಎಲ್ಲರಿಗೂ ಕೌಂಟ್ ಮಾಡೋಕ್ಕೆ ಫಸ್ಟ್ ಲಗ್ನದಿಂದ ಇದು 1ನೇ ಮನೆ, ಇದು ಲಗ್ನದಿಂದ 2ನೇ ಮನೆ, ಇದು 3ನೇ ಮನೆ. ಈ ಗ್ರಹಗಳು ಇಲ್ಲ ಥರ ಲಗ್ನದಿಂದ ಇದು 5ನೇ ಮನೆ ಆಗಿದೆ, ಲಗ್ನದಿಂದ 6ನೇ ಮನೆ. ಅಂದರೆ ನಾವು ಉಳಿದ ಎಲ್ಲ ಗ್ರಹಗಳ ಬಗ್ಗೆ ನಾವು ಏನಾದರೂ ಪ್ರಿಡಿಕ್ಷನ್ ಮಾಡಬೇಕಂದ್ರೆ ಫಸ್ಟ್ ಲಗ್ನನನ್ನು ತಗೊಂಡು ಲಗ್ನಕ್ಕೆ ಹೋಲಿಕೆ ಮಾಡಿ ಲಗ್ನದ ಜೊತೆ ಕಂಪೇರ್ ಮಾಡ್ತೀವಿ ನಾವು. ಅಂದರೆ ಲಗ್ನದ ಜೊತೆನೇ ಮಾಡೋದು. ಸೊ ಲಗ್ನ ಅನ್ನೋದು ಏನೈತಲ್ಲ ಅದು ನಮ್ಗೆ ಹಾರೋಸ್ಕೋಪ್ನಾಗ ಮೇನ್ ಇಂಪಾರ್ಟೆಂಟ್. ಸೊ ನಮ್ಮ ಜೀವನದೊಳಗೆ ನಮ್ಮದು ವ್ಯಕ್ತಿತ್ವದೊಳಗೆ ಹೇಗೈತಿ ಅಂತ ತಿಳ್ಕೊಬೇಕಂದ್ರೆ ಫಸ್ಟ್ ನಾವು ಲಗ್ನ ನೋಡಬೇಕು. ಸೊ 12 ಲಗ್ನಗಳಂದ್ರೆ 12 ಥರ ಬೇರೆ ಬೇರೆ ಆದಂತಹ ವ್ಯಕ್ತಿತ್ವಗಳು ಕಂಡು ಬರ್ತಾವೆ. ಅದು ಗೊತ್ತಾಗ್ತೈತೆ ನಮ್ಗೆ, ಇದು ಮೇಷ ಹೆಂಗೈತಿ, ವೃಷಭ ಹೆಂಗೈತಿ. ಸೊ ಲಗ್ನ ಅಂದರೆ ಏನು ಅಂತ ಗೊತ್ತಾಯ್ತು. ನೆಕ್ಸ್ಟ್ 12 ರಾಶಿಗಳು ಯಾವುವು, ರಾಶಿಗಳ ಅಧಿಪತಿ ಯಾರು ಅಂತ ಹೇಳ್ಕೊಡ್ತೇನಂತೆ. ನೆಕ್ಸ್ಟ್ ವಿಡಿಯೋದಾಗ ಮೀಟ್ ಮಾಡೋಣ. ಧನ್ಯವಾದಗಳು. ಥ್ಯಾಂಕ್ ಯು.